ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಟೈಲರ್ ಕ್ಲಾಸ್. ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 18 ಸ್ವಾಗತ ಸುಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ನಾವು ಕೈ ಹೊಲಿಗೆಯ ಒಂದು ರೀತಿಯ ಹೊಲಿಗೆಯನ್ನು ನಾವು ನೋಡ್ಕೊಂಡ್ವಿ. ಒಂದು ರೀತಿಯ ಹೊಲಿಗೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಂದಿನ ದಿನ ಇನ್ನೊಂದು ರೀತಿಯ ಕೈ ಹೊಲಿಗೆ ಹೇಗೆ ಅನ್ನೋದನ್ನು ನೋಡೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ, ಬನ್ನಿ ಈಗ ಇಂದಿನ ಸಂಚಿಕೆಯನ್ನು ನೋಡೋಣ. ಇಂದಿನ ಸಂಚಿಕೆಯ ಕೈ ಹೊಲಿಗೆ ಪಾರ್ಟ್ 2 ನೋಡೋಣ. ನೋಡಿ, ನಾರ್ಮಲ್ ನಾನು ನಿನ್ನೆ ಹೇಳ್ಕೊಟ್ಟಂಗೆ ಮೊದಲಿಗೆ ಈ ಮಡಿಕೆಯ ಭಾಗದಲ್ಲಿ ಒಳಭಾಗದಿಂದ ಬಟ್ಟೆಗೆ ಸೇರಿಸಿ ಗಂಟನ್ನು ಹಾಕೋಬೇಕು. ನೋಡಿ, ಈ ಥರ ಗಂಟನ್ನು ಹಾಕಿಕೊಳ್ಬೇಕು. ಈ ಥರ 2 ಬಾರಿ ಗಂಟು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಗಂಟನ್ನು ಹಾಕ್ಕೊಂಡ್ಮೇಲೆ ಈಗ ಹೊಲಿಗೆ ಸ್ಟಾರ್ಟ್ ಮಾಡುವ. ನೋಡಿ, ಈಗ ಇಲ್ಲಿ ಅರ್ಧ ಇಂಚಿನ ಮಾರ್ಕ್ ಇದೆ. ಇಲ್ಲಿಂದ ಹೊರಗಡೆಗೆ, ಒಳಭಾಗದಿಂದ ಹೊರಗಡೆಗೆ ಚುಚ್ಚಿ ಮೊದಲಿನ ಹೊಲಿಗೆ ಹೆಂಗೆ ಹೊಲಿದ್ವು ಅದೇ ಥರ ಹೊರಗಡೆ ಇಳ್ಕೊಂಡಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಬಾರಿ ಒಳಗಡೆಗೆ, ಹೊರಗಿಂದ ಒಳಭಾಗಕ್ಕೆ ಹಾಕಿದಾಗ ಚುಚ್ಚಿ ದಾರನ್ನು ಎಳ್ಕೊಂಡಾಗ ನೋಡಿ, ಇಲ್ಲಿ ಡಾಟ್ಸ್ ಥರ ಅಷ್ಟೇ ಹೊಲಿಗೆ ಕಾಣಿಸ್ತಿದೆಯಲ್ಲ. ನೆಕ್ಸ್ಟ್ ಅದೇ ಥರ ಇಲ್ಲಿಂದ ನೇರ ಹೊಲಿಗೆ, ಇಲ್ಲೊಂದು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ಒಳಭಾಗದಿಂದ ಹೊರಭಾಗಕ್ಕೆ ಚುಚ್ಚಿ ಹೊರಗಡೆ ಎಳ್ಕೋಬೇಕು. ಅಲ್ಲೇ ಹತ್ರನೇ ಸೂಜಿಯನ್ನು ಹೊರಭಾಗದಿಂದ ಒಳಭಾಗಕ್ಕೆ ಚುಚ್ಚಿ ಎಳ್ಕೊಂಡಾಗ ಇದು ಒಂದು ರೀತಿಯ ಕೈ ಹೊಲಿಗೆ ಆಗುತ್ತೆ. ನೋಡಿ, ಇದು ಹೊರಭಾಗ ಚುಕ್ಕಿ ಡಾಟ್ಸ್ ಥರ ಇದೆ, ಒಳಭಾಗಕ್ಕೆ ಓಡುವ ಹೊಲಿಗೆ ಥರ ಬರುತ್ತೆ. ಇನ್ನೊಂದು ಹೊಲಿಗೆ ಹಾಕ್ತೀನಿ ನೋಡಿ, ಒಳಭಾಗದಿಂದ ಹೊರಭಾಗಕ್ಕೆ ಚುಚ್ಚಿ ಎಳ್ಕೋಬೇಕು ನೇರವಾಗಿ. ನೋಡಿ, ಒಳಭಾಗ ಈ ಥರ ನೇರ, ಹೊರಭಾಗಕ್ಕೆ ಎಳ್ಕೊಂಡು ನೋಡಿ, ಇಲ್ಲಿ ಒಳಭಾಗಕ್ಕೆ ಚುಚ್ಚಿ ತಿರ್ಗ ವಾಪಸ್ ಒಳಗಡೆ ಎಳ್ಕೊಂಡಾಗ ಇದು ಡಾಟ್ಸ್ ಥರ ಕಾಣುತ್ತೆ. ಇದು ಎರಡನೇ ವಿಧದ ಕೈ ಹೊಲಿಗೆ. ನೋಡಿ, ನಾನು ಒಳಗಡೆಯಿಂದನೇ ಚುಚ್ಚಿ ಎಳ್ಕೊಂತಿದ್ದೀನಿ. ನೋಡಿ, ಇದು ಹೊರಭಾಗಕ್ಕೆ ಚುಚ್ಚಿ ಅಲ್ಲೇ ಒಳಭಾಗಕ್ಕೆ ಎಳ್ಕೊಂತಿದ್ದೀನಿ. ನೋಡಿ, ಈ ಥರ ನೇರ. ನೋಡಿ, ಇಲ್ಲಿ ಒಂಚೂರು ದಾರ ದೊಡ್ಡದಾಯಿತು, ಇಲ್ಲಿ ನಾನು ಸರಿ ಹಾಕ್ತೀನಿ. ನೋಡಿ, ಇಲ್ಲಿಂದ ನೇರಕ್ಕೆ ಮುಂದೆ ಈ ಗುರುತಿನ ಹತ್ರ ಹೋಗಿ ಅಲ್ಲೇ ಸಣ್ಣಕ್ಕೆ ಹೊರಭಾಗಕ್ಕೆ ಚುಚ್ಚಿ ಅಲ್ಲೇ ಒಳಗಡೆಗೆ ಎಳ್ಕೊಬೋದು. ನೋಡಿ, ಸಣ್ಣಕ್ಕೆ ಅಂದರೆ ಡಾಟ್ಸ್ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ಮುಂದೆ ಇನ್ನೊಂದು ನೇರ, ಇಲ್ಲಿ ನೇರ ಹೊಲಿಗೆ, ಅಲ್ಲಿಂದ ಹೊರಗಡೆಗೆ ಚುಚ್ಚಿ ಅಲ್ಲೇ ಒಳಭಾಗಕ್ಕೆ ಎಳ್ಕೋಬೇಕು. ಹೀಗೆ ನೋಡಿ, ಹೀಗೆ ನೇರ ಹೊಲಿಗೆ, ಹೊರಭಾಗ ಡಾಟ್ಸ್ ಥರ ಕಾಣುತ್ತೆ. ಹೀಗೆ ಉದ್ದಕ್ಕೂ ಹೊಲ್ಕೊಂಡು ಹೋಗ್ಬೇಕು. ನೋಡಿ, ಹೊಲಿಗೆ ಆಗಿದೆ. ಒಂದು ಬದಿ ಪೂರ್ತಿ ಹೊಲಿಗೆ ಆಗಿಬಿಟ್ಟಿದೆ. ಸೇಮ್ ಟು ಅದೇ ಥರ ಇನ್ನೊಂದು ಬದಿನೂ ಹೊಲಿಗೆ ಹಾಕ್ಕೋಬೇಕು. ನೋಡಿ, ಈ ಕ್ರಾಸಿಗೆ ಬಂದಾಗ ಇಲ್ಲೇ ಹೊರಗಡೆ ಚುಚ್ಚಿ ಸಣ್ಣ ಹೊಲಿಗೆನ ಮಾಡ್ಕೋಬೇಕು. ಈ ಕ್ರಾಸಲ್ಲಿ ಈ ಥರ ಈಗ ಫುಲ್ ಅದೇ ಥರ ನೀಟಾಗಿ ಹೊಲಿಗೆನ ಹಾಕ್ಕೊಂಡು ಹೋಗ್ಬೇಕು. ಈ ಥರ ಇಲ್ಲಿ ಹೇಗೆ ಮಾಡಿದ್ವು ಅದೇ ಥರ ಫುಲ್ ಹೊಲಿಗೆನ ಹಾಕ್ಕೋಬೇಕು. ಇಲ್ಲಿ ನಾವು ಮೊದಲೇ ಓಡುವ ಹೊಲಿಗೆ ಹಾಕಿರೋದ್ರಿಂದ ಈ ಥರನೂ ಮಾಡ್ಕೋಬೋದು. ನೋಡಿ, ಈ ಥರ ಒಂದೇ ಬಾರಿ 4-5 ಬಾರಿ ಹೊಲಿದುಕೊಂಡು ಸೂಜಿನ ಹಾಕಿ ಚುಚ್ಚಿ
ಒಂದೇ ಬಾರಿ ಹೇಳ್ಕೋಬೋದು. ಇದು ಓಡುವ ಹೊಲಿಗೆ ಹಾಕೋದ್ರಿಂದ ಮಾತ್ರ ಈ ಥರ ಮಾಡ್ಕೋಬೋದು. ಅಂದರೆ ಬಟ್ಟೆ ಜಾರಲ್ಲ, ಹೊಲಿಗೆ ಇದ್ದಂಗೆ ಇರುತ್ತೆ, ನೆರಿಗೆಗೆ ಏನಾಗಲ್ಲ. ಈ ಥರ ಒಟ್ಟಿಗೆ ಮಾಡಿಕೊಂಡಾಗ ಬಟ್ಟೆ ನೀಟಾಗಿರುತ್ತೆ. ಈ ಓಡುವ ಹೊಲಿಗೆಯನ್ನು ಮೊದಲೇ ಮಾಡಿಕೊಂಡು ನಂತರ ಈ ಹೊಲಿಗೆಯನ್ನು ಮುಂದುವರಿಸಿದಾಗ ನೋಡಿ ನಂತರ ಬೇಗ ಆಗುತ್ತೆ ಹೊಲಿಗೆ. ನೋಡಿ ಹಿಂದ್ಗಡೆ ಡಾಟ್ ಡಾಟ್ಸ್ ಇದೆ, ಹಾಗೆ ಮುಂದ್ಗಡೆ ನೇರ ಹೊಲಿಗೆ ಥರ ಕಾಣುತ್ತೆ. ನೋಡಿ ಈಗ ಫುಲ್ ಹೊಲಿಗೆ ಆಗೋಗಿದೆ. ಲಾಸ್ಟಿಗೆ ಇಲ್ಲಿ ನಾವು ಗಂಟನ್ನು ಹಾಕ್ಕೋಬೇಕು, ಬಟ್ಟೆಗೆ ಸೇರಿ ಗಂಟನ್ನು ಹಾಕ್ಕೋಬೇಕು. ಕಳೆದ ಸಂಚಿಕೆಯಲ್ಲಿ ಹೊಲಿಗೆಯಲ್ಲಿ ಬಟ್ಟೆಗೆ ಸೇರಿ ಹೊಲಿಗೆ ಹಾಕೋದು ಹೇಗೆ ಅಂತ, ಗಂಟು ಹಾಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಅಂದರೆ ಮೊದಲಿಗೆ ಬಟ್ಟೆಗೆ ಸೇರಿ ಗಂಟು ಹಾಕ್ಕೊಂತೀವಲ್ಲ, ಅದೇ ಟೈಪಲ್ಲಿ ಮತ್ತೊಂದು ಬಾರಿ ಲಾಸ್ಟ್ ಆದಮೇಲೆ ಹಾಕ್ಕೋಬೇಕು. ಈ ಥರ ಹೊಲಿಗೆನ ಗಂಟು ಹಾಕ್ಕೋಬೇಕು. ಈಗ ಸೂಜಿನ ಕಟ್ ಮಾಡಿ ತಕ್ಕೊಳ್ಳೋಣ ಫ್ರೆಂಡ್ಸ್. ಸೂಜಿ ದಾರನ ಕಟ್ ಮಾಡಿ ತಕ್ಕೊಂಡಿದ್ದಾಗಿದೆ. ಈಗ ನಾವು ಮೊದಲಿಗೆ ಓಡುವ ಹೊಲಿಗೆನ ಹಾಕಿದ್ವಲ್ಲ, ಅದನ್ನು ಮಧ್ಯದಲ್ಲಿ ಒಂದೆರಡು ಕಡೆ ಈ ಥರ ಕಟ್ ಮಾಡಿದರೆ ಆಯಿತು. ಕಟ್ ಮಾಡಿ ಈ ಥರ ಎಳ್ಕೊಂಡ್ರೆ ಆ ಹೊಲಿಗೆ ದಾರ ಬಂದುಬಿಡುತ್ತೆ. ನೋಡಿ ಈ ಥರ ಬಂದುಬಿಡುತ್ತೆ. ನಾನು ಸುತ್ತಲೂ ಆ ಹೊಲಿಗೆ ದಾರನ ತಗೊಂಡ್ಬಿಟ್ಟಿದ್ದೀನಿ. ಮೊದಲಿಗೆ ಹಾಕಿದ ಓಡುವ ಹೊಲಿಗೆನ ತೆಗ್ದುಬಿಟ್ಟಿದ್ದೀನಿ. ನೋಡಿ ಇವಾಗ ಈ ಥರ ಕಾಣಿಸುತ್ತೆ ಹೊಲಿಗೆ. ನೋಡಿ ಇದು ಒಂದು ರೀತಿಯ ಹೊಲಿಗೆ. ಫ್ರೆಂಡ್ಸ್, ಇದು ಒಂದು ರೀತಿಯ ಕೈ ಹೊಲಿಗೆ. ಈ ಥರ ಒಳಭಾಗದಲ್ಲಿ ಕ್ರಾಸ್ ಬರುತ್ತೆ, ಹೊರಗಡೆ ನೀಟಾಗಿ ಡಾಟ್ಸ್ 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 ಥರ ಬರುತ್ತೆ. ನೋಡಿ ಇದು. ಹಾಗೆ ಇದು ಇನ್ನೊಂದು ರೀತಿಯ ಹೊಲಿಗೆ. ಒಳಭಾಗದಲ್ಲಿ ಈಗ ನೇರ ಓಡುವ ಹೊಲಿಗೆ, ನೇರ ಹೊಲಿಗೆ ಥರ ಕಾಣುತ್ತೆ. ನೋಡಿ ಹೊರಭಾಗ ಸೇಮ್ ಕ್ರಾಸ್ ಹೊಲಿಗೆಯಲ್ಲಿ ಯಾವ ಥರ ಇದೆ ಡಾಟ್ಸ್ ಡಾಟ್ಸ್, ಅದೇ ಥರ ಡಾಟ್ಸ್ ಡಾಟ್ಸ್ ಬರುತ್ತೆ. ನೋಡಿ ಸೇಮ್ ಅದೇ ಥರ ಬರುತ್ತೆ. ಇಲ್ಲಿಗೆ ಇಂದಿನ ಕರ್ಚೀಫ್ ಕೈ ಹೊಲಿಗೆಯ ಅಧ್ಯಾಯ ಮುಗಿದಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹುಕ್ಸೈ ಬಟನ್ ಕಾಜಾ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನನ್ನ ಮಾತಿನಲ್ಲಿ ಸಣ್ಣ ಪುಟ್ಟ ಯಾವುದೇ ತಪ್ಪಿದ್ರೂ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ತುಂಬು ಹೃದಯದ ವಂದನೆಗಳೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಬಾಯ್.